ನನ್ನ ಮಗನೂ ಕೂಡ ಲಕ್ಷ್ಮಿ ಪುತ್ರನೇ, ವರಮಹಾಲಕ್ಷ್ಮಿ ಪುತ್ರನೇ. ಇದು ಓಕೆ. ಇದು ಯಾಕೆ ನಾನು ಹೇಳ್ತಿರೋದು ನಗ್ತಿರೋದು? ಅವಳೇ ನಗ್ತಿಲ್ಲ. ಬೇಡ ಅಬ್ಜಿ ಬೇಡ, ನಂಗೆ ಬೇಡ. ನೀನ್ ತಿನ್ನು. ನಿಂಗ್ 23 ಟ್ರಿಪ್ ಕ್ಯಾನ್ಸಲ್. ನೀನೇ ಮನಸ್ಸು ಪೂರ ನೀನೇ. ಅದು ಏನೋ ಒಂದು ಅದನ್ನ ನಮ್ ಫಿಕ್ಸ್ ಆಗ್ಬಿಟ್ಟಿದೀನಿ. ತರ್ಸ್ಬಿಟ್ಟು ಸೀದಾ ಚಿರು ಕೊಟ್ಬಿಟ್ಟಿದೀನಿ. ಅವ್ರ ಹತ್ರ ಟೇಪ್ ಹಾಕ್ಬಿಟ್ಟು ಒಬ್ರು ಗೌತಮ್ ಅನ್ನೋರು ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ಗೈಸ್, ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಒಬ್ರು ಈ ವೆಲ್ಕಮಿಂಗ್ ನ ಕನ್ನಡದಲ್ಲಿ ಕೊಡಿ ಅಂತ ಹೇಳ್ತಿದ್ದಾರೆ, ಇನ್ನೊಂದು ವೆಲ್ಕಮಿಂಗ್ ನ ಚೇಂಜ್ ಮಾಡಿ ಅಂತ ಹೇಳ್ತಿದ್ದಾರೆ. ಬಟ್ ಒಂದ್ಸಲಿ ಒಂದು ವೆಲ್ಕಮಿಂಗ್ ಸ್ಟಾರ್ಟ್ ಆದ್ಮೇಲೆ ಅದು ಅದೇ ತರ ಇರಬೇಕು ಹೋಲ್ ಇಯರ್ ಅಥವಾ ನಾನು ಬ್ಲಾಗ್ ಮಾಡೋದು ಅಂತ ಅನ್ಕೊಂಡಿದ್ದೀನಿ. ಸೊ ನೋಡುವ, ಹೋಗ್ತಾ ಏನೋ ಚೇಂಜಸ್ ಮಾಡಬೇಕು ಅನ್ಸಿದ್ರೆ ಡೆಫಿನೆಟ್ಲಿ ಮಾಡ್ತೀನಿ. ಇವಾಗ ಸದ್ಯಕ್ಕೆ ಇವತ್ತಿನ ದಿನ ನಾವು ಏನು ಮಾಡ್ತಾ ಇದೀವಿ ಅಂದರೆ, ಇವಾಗ ಇನ್ನೇನೋ ವರಮಹಾಲಕ್ಷ್ಮಿ ಹಬ್ಬ ಬರ್ತೈತೆ. ಸೊ ಅದಕ್ಕೆ ನಮ್ಮ ಮನೇಲಿ ಎಲ್ಲ ಕ್ಲೀನಿಂಗ್ ನಡೀತಿದೆ. ಇಲ್ಲೊಂದು ಕ್ಲೀನಿಂಗು, ಇಲ್ಲೊಂದು ಅಲ್ಲೂ ಕ್ಲೀನಿಂಗು, ಫುಲ್ಲು ಭರ್ಜರಿ ಕ್ಲೀನಿಂಗ್ ಅಂದ್ಕೊಳ್ಳಿ. ಇದೊಂದೇ ವರ್ಷ ಅಂದರೆ ಪ್ರತಿ ವರ್ಷದಲ್ಲೂ ವರಮಹಾಲಕ್ಷ್ಮಿ ಹಬ್ಬ ಮತ್ತೆ ಇನ್ನೊಂದು ಯಾವುದೋ ಒಂದು ಹಬ್ಬಕ್ಕೆ ನಮ್ಮಮ್ಮ ಇಡೀ ಮನೆ ಧ್ವಂಸ ಮಾಡಿ ಬಿಸಾಕ್ಬಿಡುತ್ತೆ. ನೀನು ದೇವತೆ ಈ ನನ್ನ ಪಾಲಿಗೆ. ಮನೆ ಕ್ಲೀನ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ. ಓಕೆ, ಖುಷಿ ಪಡೋ. ನಿನ್ನ ಧ್ವಂಸ ಮಾಡಲ್ವಲ್ಲ, ಅದನ್ನ ಖುಷಿ ಪಡ್ಬೇಕು ನೀನು. ನಿನ್ನು ನಿಮ್ಮ ಅಪ್ಪನು ಕರೆಕ್ಟಾಗಿ ಇಟ್ಟಿರ್ತೀನಲ್ಲ, ಅದಕ್ಕೆ ಖುಷಿ ಪಡ್ಬೇಕು. ಗೈಸ್, ಇನ್ನೇನೋ ವರಮಹಾಲಕ್ಷ್ಮಿ ಹಬ್ಬ ಬರ್ತೈತೆ. ಸೊ ನಮ್ಮ ಮನೇಲಿ ನಮ್ಮಮ್ಮ ಈಗಿಂದ ಅಂತಲ್ಲ, ಮೋಸ್ಟ್ಲಿ 15-20 ವರ್ಷ, 27 ವರ್ಷದಿಂದನೂ ವರಮಹಾಲಕ್ಷ್ಮಿ ಹಬ್ಬ ಮಾಡ್ಕೊಂಡು ಬಂದಿದ್ದಾರೆ. ಯಾವ್ದು ಮಿಸ್ ಮಾಡಿದ್ರು ನಮ್ಮಮ್ಮ ವರಮಹಾಲಕ್ಷ್ಮಿ ಹಬ್ಬ ಅಂತೂ ಮಿಸ್ ಮಾಡೋದಿಲ್ಲ. ಅವರಿಗೆ ಸಿಕ್ಕಾಪಟ್ಟೆ ಇಷ್ಟ ಅಂದರೆ ವರಮಹಾಲಕ್ಷ್ಮಿ. ಅದೇನೋ ಗೊತ್ತಿಲ್ಲಪ್ಪ, ಆಗಿಂದನೂ ಒಟ್ಟಲ್ಲಿ ಮಾಡ್ಕೊ ಬಂದಿದ್ದಾರೆ. ಅದಕ್ಕೆ ಇವಾಗ ನಮ್ಮಮ್ಮ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಐಟಮ್ಸ್ನ ತೊಗೊಂಬರ್ಬೇಕು ಅಂದ್ಬಿಟ್ಟು, ಸೊ ಇವಾಗ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಮಾಮಿ, ಮಧು, ನಿನ್ನ ಒಂದು ಈ ಹಬ್ಬ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಏನ್ ವಿವರಿಸ್ತೀಯ? ಇಷ್ಟು ವರ್ಷಗಳಿಂದ ಮಾಡ್ಕೊ ಬಂದಿದ್ಯಾ, ಏನಕ್ಕೆ ಮಾಡ್ತಾ ಇದ್ಯಾ? ಮೊದ್ಲಾಗಿ ಹೇಳ್ಬೇಕಾದ್ರೆ ಮಹಾಲಕ್ಷ್ಮಿ ಪುತ್ರನೇ ನೀನು. ಆ ದೇವರಿಂದನೇ ನಾನು ಮದ್ವೆ ಆಗಿದ್ದು. ಆ ದೇವರೇ ನನಗೆಲ್ಲದಕ್ಕೂ ಒಳ್ಳೇದು ಮಾಡಿರೋದು. ನನ್ನ ಮಗನೂ ಕೂಡ ಲಕ್ಷ್ಮಿ ಪುತ್ರನೇ, ವರಮಹಾಲಕ್ಷ್ಮಿ ಪುತ್ರನೇ. ಹಂಗಾಗಿ ಈ ಹಬ್ಬ ಮಾಡೋರು ನಂಗೊಂದು ಸಮಾಧಾನ. ಒಂದು ತಿಂಗಳು ಹಿಂದೆನೆ ನಾನು ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು ಅಂತ ಜ್ಞಾನ ಒಂದು ತಿಂಗಳು ಹಿಂದೆನೆ ಬಂದ್ಬಿಡ್ತೈತೆ. ಆ ಹಬ್ಬ ಮಾಡಿದವ್ರಿಗೆ ಯಾರಿಗೂ ಕೆಟ್ಟದಾಗಿಲ್ಲ. ನಾವ್ ಅನ್ಕೊಂಡಿದ್ದು ಖಂಡಿತ ನೆಲ್ವೇರೇ ಇರ್ತದೆ. ಅದಕ್ಕೆ ಸಾಕ್ಷಿನೇ ನಾನು ಅಷ್ಟೇ. ಅದಕ್ಕೆ ಗೈಸ್ ಬಿಡಲ್ಲ. ಆಮೇಲೆ ಇನ್ನೊಬ್ರು ನಮ್ಮನೆಯ ಕಿರಿ ಮನುಷ್ಯ, ಒಬ್ಬ ಗುಮ್ಮ ಅಥವಾ ದೆವ್ವ ಅಥವಾ ಅಂದ್ರೆ ಇವಾಗ ನೆನ್ನೆ ಬ್ಲಾಗ್ ಅಲ್ಲಿ ನೋಡ್ದಂಗೆ ವಾರಕ್ಕೊಂದ್ಸಲಿ ಸ್ನಾನ ಮಾಡೋ ಹುಡುಗಿ. ನಾನೇನು ಹೇಳಿಲ್ಲಪ್ಪ, ನೀನ್ ಹೇಳಿರೋದೇ ಹೇಳಿರೋದು. ನಾನು ಹೊಸ್ದಾಗಿ ಏನ್ ಹೇಳಿಲ್ಲ. ಇಲ್ಲಿ ನೋಡಿ ಗೈಸ್, ನಮ್ಮ ಚೋಟ ಮರಿ ವಾರಕ್ಕೊಂದ್ಸಲಿ ಸ್ನಾನ ಮಾಡ್ತೀನಿ ಅಂತ ಹೇಳಿರೋ ಏಕೈಕ ವ್ಯಕ್ತಿ ಅಂದ್ರೆ ನಮ್ಮ ಚೋಟ ಮರಿ ಒಬ್ಳೆ. ಅದ್ ಯಾವ ಬಾಯಲ್ಲಿ ಹೇಳೋದು ಗೊತ್ತಿಲ್ಲ. ಒಟ್ನಲ್ಲಿ ವಾರಕ್ಕೆ ಒಂದ್ಸಲಿ ಸ್ನಾನ ಮಾಡ್ತಾಳ ಅಂತ ಒಂದ್ಸಲಿ ಮಾತೇನಾದ್ರು ಹೇಳೋದ್ಮೇಲೆ ಅದ್ ಯಾವತ್ತಿದ್ರು ಹೋಗ್ಬಿಡ್ಲು. ಇವಾಗ ಗೈಸ್, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನು ಬೇಕೋ ಶಾಪಿಂಗು ಅದನ್ನೆಲ್ಲ ತೊಗೊಂಬರ್ಬೇಕಂತ ಹೋಗಿದ್ದಾರೆ. ಇನ್ನೊಂದು ನೆನ್ನೆ ಬ್ಲಾಗಲ್ಲಿ ನಾವು ನಮ್ಮ ಚೋಟ ಮರಿ ಫೇವ್ರೆಟ್ ಥಿಂಗ್ಸ್ನೆಲ್ಲ ಒಂದಿಷ್ಟು ಡಿಸ್ಟ್ರಾಯ್ ಮಾಡಿದ್ವಿ. ಸೊ ಅದನ್ನು ಅವಳಿಗೆ ವಾಪಸ್ ನಾನು ಕೊಡಿಸ್ತೀನಿ. ಸೊ ನಂದು ಬ್ಲಾಗ್ ಇಂಟೆನ್ಷನ್ ಏನಂದರೆ, ಇಟ್ ಶುಡ್ ಬಿ ಎಂಟರ್ಟೈನ್ಮೆಂಟ್, ಯಾರಿಗೂ ಹರ್ಟ್ ಆಗಬಾರ್ದು ಅಂತ. ಇನ್ ಕೇಸ್ ಆ ಬ್ಲಾಗಲ್ಲಿ ಯಾರಾದರೂ ಹರ್ಟ್ ಆದರೆ ಅದ್ರ ನೆಕ್ಸ್ಟ್ ಬ್ಲಾಗಲ್ಲಿ ದೇ ನೀಡ್ ಟು ಬಿ ಹ್ಯಾಪಿ ಅಷ್ಟೇ. ಸೊ ಇವಾಗ ನೀವು ಓದ್ ಬ್ಲಾಗಲ್ಲಿ ಯಾವುದ್ಯಾವುದು ಇದಾಯಿತೋ ನೋಡಲಿ, ಇವತ್ತು ಯಾವುದ್ಯಾವುದು ಡಮಾರಾಗಿತ್ತೋ ಅದ್ರ ಜೊತೆಗೆ ಅವಳು ಏನೇನು ತಂದಿದ್ಲೋ ಫೇವ್ರೆಟ್ ಥಿಂಗ್ಸು ಅದನ್ನೆಲ್ಲ ಕೊಡಿಸ್ಬಿಟ್ಟು ಅವಳಿಗೆ ಕೈಗೆ ಕೊಡೋಣ ಅಷ್ಟೇ. ನಮ್ಮ ಬ್ಲಾಗಲ್ಲಿ ಎಂಟರ್ಟೈನ್ಮೆಂಟ್ ಜೊತೆಗೆ ಬೇಜಾರಿದ್ದಾಗಲೂ ವಾಪಸ್ ನೆಕ್ಸ್ಟ್ ಬ್ಲಾಗಲ್ಲಿ ಅವ್ರಿಗೆ ಅದೇ ಶುಡ್ ಬಿ ಹ್ಯಾಪಿ ಅಷ್ಟೇ. ಇದು ಓಕೆ. ಇದು ಯಾಕೆ? ಗುಡ್ ಕ್ವಶನ್, ಯು ಆರ್ ಎ ಗುಡ್ ಕ್ವಶನ್. ಸಂಬಂಧನೇ ಇಲ್ಲ. ಸ್ಲಿಪ್ಪರೇ ಜ್ವರ ಹೋಯ್ತಾ ನಿಜವಾಗ್ಲು? KFC ತಿಂತೀಯಾ? ಪಿಜ್ಜಾ? ನಿಜವಲ್ಲ ಸೀರಿಯಸ್ಲಿ ಕೊಡಿಸ್ತೀನಿ. ಇವಾಗ ಕೋಲಾರ್ ಬಿ ರೈಸಿಂಗ್ ಕುಡ್ಸೋಣ ಅನ್ಕೊಂಡೆ. ನಿಂಗೆ
ಪೋಲಾರ್ ಬಿಯರ್ ಐಸ್ ಕ್ರೀಮ್ ಅಲ್ಲಿ ಐಸ್ ಕ್ರೀಮ್ ಕೊಡ್ಸೋಣ ಅನ್ಕೊಂಡಿದ್ದೀನಿ ಗೈಸ್ ನಮ್ಮ ಚೋಟ ಮರಿಗೆ. ಅವಳದು ಗೈಸ್ ಟ್ರಿಪ್ಪು ಬಂದ್ಬಿಟ್ಟು 23ನೇ ತಾರೀಕು ಅವಳಿಗೆ ಜ್ವರ ಬರ್ಬೇಕು. ಅದಕ್ಕೆ ಏನೇನೆಲ್ಲ ಸಹಕರಿಸ್ತೀವೋ ಅದನ್ನೆಲ್ಲ ಮಾಡ್ಬೇಕು. 23ನೇ ತಾರೀಕು ಜ್ವರ ಬರೋದು ಫಿಕ್ಸು. 24ನೇ ತಾರೀಕು ಅವ್ರ ಟೀಚರ್ ಕಾಲ್ ಮಾಡ್ತಾರೆ, ಭವಿತಾ ನೀನು ಪರವಾಗಿಲ್ಲ ಆರಾಮಾಗಿ ಮನೇಲಿ ಇರೋ ಅಂತ ಹೇಳ್ತಾರೆ. ಅವಾಗ ಮನೇಲಿ ಇರ್ತಾರೆ. ಇನ್ನು ಏನಿದ್ರು 7th ಸ್ಟ್ಯಾಂಡರ್ಡ್ ಟ್ರಿಪ್ ಹೋಗ್ಬೇಕು. ಚಾಲೆಂಜಾ ಗೈಸ್, ಇವತ್ತು ನಾನು ಮಾಡಿದ್ದು ಲೆಗ್ ವರ್ಕೌಟು. ನಮ್ಮ ಕಾಲು ಬೇಜಾನ್ ನೋತೈತೆ. ಇವತ್ತು ನಮ್ಮ ಟ್ರೈನರ್ ರಜಾ ಹಾಕ್ಬಿಟ್ಟಿದ್ರು. ಸೊ ಅಂದರೆ ಜಿಮ್ ಓನರ್ ಅವರೇ ಬಂದ್ಬಿಟ್ಟು ನಾನು ಹೇಳ್ಕೊಡ್ತೀನಿ ಬನ್ನಿ ಅಂತ ಹೇಳಿದ್ರು. ಸೊ ಅವರಿಗೆ ಗೊತ್ತಿಲ್ಲ ನಾನು ಸೆಕೆಂಡ್ ವಾರ ಅಂತ ಆಮೇಲೆ ಹೇಳ್ದೆ. ಬಟ್ ಆದರೂ ಸಕ್ಕತ್ತಾಗ ವರ್ಕ್ ಮಾಡಿಸಿದ್ರು. ಅದಕ್ಕೆ ಕಾಲು ಒಂಚೂರು ಬರ್ಜರಿ ಹತ್ಬೇಡ. ಅಲ್ಲಿ ಹಿಂದೆಗಡೆ ಹಿಂಗೆ ಪಿ ಉತ್ಕೊಂಡು ಬರ್ಲಿ ಪಿ 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 ಅಂತ ಹೇಳು. ನಾ ಇನ್ನು ಕಾರ್ ಹಿಂದೆ ಹಾಕ್ಬೇಕು. ಹೇಳು ಹಿಂದೆ ವಿಸಿಲು ಮುಂದೆ ಬಾ ವಿಸಿಲುದು. ಮುಂದೆ ವಿಸಿಲು ಅದೇ ಒಳ್ಳೆ. ನೀನು ಒಂಚೂರು ಮುಂದಕ್ಕೆ ಹೋಗ್ಬೇಕು, ಹಿಂದಕ್ಕೆ ಹೋಗ್ಬೇಕು. ನಾನು ಇನ್ನು ಹಿಂದಕ್ಕೆ ಹೋಗ್ಬೇಕು ನಾನು. ಆಮೇಲೆ ಆಯ್ತು. ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ಯಾ. ಇದಕ್ಕೆ ನಾನು ಕೂಲಿಗೆ ಒಂದು 200 ರೂಪಾಯಿ ಕೊಡ್ತೀನಿ. ಬೇಡ, 1 ರೂಪಾಯಿ ಕೊಟ್ಟರೆ ಹೆಚ್ಚು ನಿನಗೆ ಸಾಕು, ಏನು ಪರವಾಗಿಲ್ಲ. ಇಲ್ಲಿ ನೋಡಿ ಗೈಸ್, ನಮ್ಮ ಚೋಟ ಮರಿ ಮುಖನ ನೆನ್ನೆ ಪಾಪ ಅವಳ ಫೇವ್ರೆಟ್ ಥಿಂಗ್ಸ್ನ ಡ್ರೆಸ್ ಟ್ರೈ ಮಾಡ್ಬಿಟ್ವಿ. ಇವಾಗ ಅದೇ ಫೇವ್ರೆಟ್ ಥಿಂಗ್ಸ್ನ ಪಾಪ ಅವಳಿಗೆ ಕೊಡಿಸ್ಬೋಣ. ಆದರೂ ಅಂದರೆ ಆ ಬೆಸ್ಟ್ ಫ್ರೆಂಡ್ ಕೊಟ್ಟಿರೋ ಫೀಲ್ ಬರಲ್ಲ. ಆ್ಯಂಡ್ ಇನ್ನೊಂದು ಆ ಬೆಸ್ಟ್ ಫ್ರೆಂಡು ಹೇಳಿರೋ ನೇಮ್ ತಪ್ಪೋದು. ಅದು ಆ ಬೆಸ್ಟ್ ಫ್ರೆಂಡ್ ಅಲ್ಲಂತೆ, ಬೇರೆಯವ್ರಂತೆ. ಅದಕ್ಕೆ ಇವಾಗ ನಾನೇನೇನು ಡಿಸ್ಟ್ರೈ ಮಾಡಿದ್ನೋ ಅದನ್ನ ಇವಾಗ ಕೊಡಿಸ್ತೀನಿ. ಓಕೆ ಮೇಡಮ್, ಒಂದು ಸ್ಕೇಲು ಅವ್ಳ ಪುಣ್ಯಕ್ಕೆ ಅದೇ ಅವ್ಳ ಪುಣ್ಯಕ್ಕೆ ಅದೇ ಇತ್ತು ಅಂದರೆ ಅದೇ ಶಾರ್ಟ್ ಕೊಡಿ. ಶಾರ್ಟು ಡೆಸ್ಟ್ರೈ ಈಗ ಮತ್ತೆ ತೋರಿಸ್ಬೇಕಾ ಟ್ರೈಯಲ್ಲಿ ಏನಾದರೂ ಹೊಡಿಸ್ತಿರೋದು ಹೆಚ್ಚು, ಅದ್ರಲ್ಲಿ ಪ್ರಶ್ನೆ ಬೇರೆ ಮಾಡ್ತಾ ಇದೆಯಾ. ನೆನ್ನೆ ಹೊಡೆದಾಕಿದ್ದು ಡಾಮ್ಸ್ ಕಲರು, ಡಾಮ್ಸ್ ಬ್ರ್ಯಾಂಡ್ದು. ಡಾಮ್ಸ್ದೇ ಬೇಕು ಅಂತ ಇದೀನಿ. ನಾರ್ಮಲ್ ಐತೆ, ಅದಕ್ಕೆ ಅವಳೇ ಡಿಸೈನ್ ಮಾಡ್ಕೊತಾಳೆ ಇವಾಗ. ನೆಕ್ಸ್ಟ್ ಇನ್ನೊಂದು ಸ್ಪೆಕ್ಸ್ನ ಹೊಡೆದಾಕ್ಬಿಟ್ಟಿದ್ವಿ. ಅದಕ್ಕೆ ಇವಾಗ ಸ್ಪೆಕ್ಸ್ ಕೊಡ್ತಾರೆ. ಇದೇನೇ ಇರೋದು, ಬೇರೆ ಡಿಸೈನ್ಸ್ ನೋಡಿ ಸ್ಪೆಕ್ಸು. ಓಕೆ ಇದೇ ಇರಲಿ, ಏನು ತೊಂದರೆ ಇಲ್ಲ. ಯಾವ್ದು ಚೆನ್ನಾಗೈತೆ? ಇದು ಚೆನ್ನಾಗೈತೆ ನೋಡಿ, ಇದು ಚೆನ್ನಾಗೈತೆ. ನಿನ್ನ ಫೇವ್ರೆಟ್ ಪಿಂಕ್ ಐತೆ. ಪಿಂಕು ಮಾತದೆ, ಅದೊಂದಿರಲಿ. ಇದೆ ಗೈಸ್, ಇದು ಒಂದು. ಇನ್ನೊಂದು ಫೇವ್ರೆಟ್ ಥಿಂಗ್ಸ್ ಆ್ಯಡ್ ಆಗ್ತೈತೆಲ್ಲ. ನೆಕ್ಸ್ಟ್ ಏನು ತಂದೆ? ಕ್ಲೇ ಇದೆಯಾ? ಕೊಡಿಸ್ತಾ ಇದ್ದೀನಿ. ಖುಷಿ ಏನಿಲ್ಲ, ಏನೋ ಕೊಡಿಸ್ತಾರಲ್ಲ ನಮ್ಮ ಅಣ್ಣ. ಇದೇನಿದು? ಒಂದು ಸೆಟ್ಟಾ ಫುಲ್ಲು? ಇದೊಂದು ಕ್ಲೇ ಮತ್ತು ಸ್ಪೆಕ್ಸು, ಇದು. ನೆಕ್ಸ್ಟ್ ಇನ್ನೊಂದೇನು? ಸ್ಕೆಚ್ ಪೆನ್ ಅನ್ನು ಕೊಟ್ಬಿಡಿ. ನಾನು ಹೇಳ್ತಿರೋದು ನಗ್ತಿರೋದು, ಅವಳೆ ನಗ್ತಿಲ್ಲ. ಗೈಸ್, ಅವ್ರ ಫೇವ್ರೆಟ್ ಥಿಂಗ್ಸ್ ಏನೇನು ಡಿಸ್ಟರ್ಬ್ ಮಾಡಿದ್ವಾ ಅದನ್ನೆಲ್ಲ ವಾಪಸ್ ಕೊಡ್ಸಿದೀವಿ. ಇದಾದ್ಮೇಲೆ ಬೇಕಾ ನೋಡ್ಕೊಂಬಿಡು. ರೂಪೀಸ್. ಹ್ಯಾವ್ ಅ ಗ್ರೇಟ್ ಡೇ. ಹ್ಯಾಪಿನಾ? ಖುಷಿನಾ? ಓಹೋ, ಸ್ಕೇಲ್ ಕೊಟ್ಟಿರೋದು ಬೆಸ್ಟ್ ಫ್ರೆಂಡ್ ಸುಳ್ಳು ಹೇಳ್ಬಿಟ್ಟು. ಓಕೆ ಮ್ಯಾಮ್, ಓಕೆ. ಏನು ಸಪ್ರೇಟ್ ಕ್ಲಾಸು? ತಗೊಳಪ್ಪ, ಏನೋ ಮಾಡ್ತವ್ರು ಮಾಡಲಿ. ಮಾಮ್ ನಮಸ್ಕಾರ ಮಾಮ್. ಅದೇ ನೆನ್ನೆ ಹೊಡೆದಾಕೋದ್ವಲ್ಲ, ಅದನ್ನ ವಾಪಸ್ ಕೊಡ್ಸಿದ್ದೀನಿ ಮಾಮ್. ನೋಡು, ಮುಖದಲ್ಲಿ ನಗು ನೋಡು. ಸ್ಕೇಲ್ ಮೈನು ಏನೋ ಮರಿ. ಓಕೆನಾ ಗೈಸ್? ನೆನ್ನೆ ಹೊಡೆದಾಕ್ಬಿಟ್ಟಿದ್ವಾ. ನಾನು ಹೇಳ್ತಾ ಇದೀನಿ, ನಾನು ಇದ್ದೀನಿ, ಸುಮ್ನಿರು. ನಾನು ನೋಡ್ಕೋತೀನಿ, ನಾನು ಇದ್ದೀನಿ ಅಂದ್ರೆ ಸೇಮ್ ಸ್ಕೇಲ್ನ ಕೊಡೋದಿಕ್ಕಾಗಲ್ಲ. ಬಟ್ ನಾನಿದ್ದೀನಿ, ಅಳ್ಬೇಡ, ನಾನು ಇದ್ದೀನಿ ಅಂತ ಹೇಳು. ಹಿಂಗೆ ಅಂತೆ. ಓಹೋ, ಪ್ರತಿ ವರ್ಷನೂ ಒಬ್ಳೆ ವರಮಲಕ್ಷ್ಮಿನ ಕೂರಿಸ್ತೈತಿಯಮ್ಮ. ಈ ಸಲ ಲಕ್ಷ್ಮಿನ ಅಂದ್ರೆ ಸೊಸೆ ಇರೋ ಲಕ್ಷ್ಮಿನ ಕರ್ಸ್ಬೇಡ ಮನೆಗೆ, ಏನಂತ್ಯ? ಬಹಳ ಚೆನ್ನಾಗಿದೆ, ಸೂಪರ್. ಕರ್ಸ್ತ್ಯಾ?
ಯಾರನ್ನ ಕಳಿಸ್ತೀಯ? ಅದಕ್ಕೇನೋ ಹೌದಾ, ನಿಂಗೆ ಗೊತ್ತಿರ್ಬೇಕಲ್ಲ. ನಂಗೆ ಗೊತ್ತಿಲ್ಲ. ಹುಡ್ಕೊಡು ಒಂಚೂರು. ನಾನು ಕೊಡಲ್ಲ. ಹುಡ್ಕೊಡಲ್ಲ, ಅಣ್ಣಂಗ್ ಒಂದ್ಸ ಹುಡುಗಿ ಹುಡ್ಕೊಡಲ್ಲ. ನೀನ್ ಹೇಳ್ಬೇಕು, ನೀನ್ ಯಾವ್ದು ಅಂತಿ ಅದನ್ನೇ. ಇದೇ ಮಾತಾಡು ಹ್ಞೂ ಅದೇ ಮಾತು. ಹಾ ಅದೇ ಮಾತು. ಓನು ಇವರು ಮದ್ವೆ ಆಗಿರೋನೆಲ್ಲ ತೋರ್ಸಲ್ಕಣಮ್ಮ. ಮದ್ವೆ ಆಗಿಲ್ವಾ ಅಲ್ಲಿ? ಆ ಮಗು ಅವ್ರದ್ದೇ ಅದು. ರೋಡಲ್ಲಿ ಹಿಂಗೆ ಹೋಗ್ತಾ ಇರೋ ಟೈಮ್ ರೋಡಲ್ಲಿ ಹೋಗ್ತಾ ಇದೀವ, ಇಲ್ಲಿ ಯಾರೋ ಒಬ್ರು ಕಾಣಿಸಿದ್ರು, ಅವ್ರು ಮದ್ವೆ ಆಗೋರು. ಅವರು ಅಯ್ಯೋ ಚಲೋ ಗೈಸ್ ಬಂದ್ವಿ. ಫಸ್ಟ್ ಏನ್ ನೋಡು, ಏನಂದ್ರೆ ನಾನು ಕರ್ಚಿಪ್ನ ನೀಟಾಗಿ ಒರೆಸ್ಬಿಟ್ಟು ಇವಾಗ ಬೋಂಡ ಮತ್ತೆ ವಡೆ ಕೊಡಿಸ್ತಾ ಇದ್ದೀನಿ ನಮ್ಮ ಚೋಟ ಮರಿಗೆ ಮತ್ತೆ ಅಮ್ಮಂಗೂ ಕೂಡ. ನಮ್ಮ ಚೋಟ ಮರಿಗೆ ಬೋಂಡ ಅಂದ್ರೆ ಇಷ್ಟ ಆಗಿದೆ ಅಂತೆ, ವಡೆ ಇಷ್ಟ ಆಗಿದೆ ಅಂತೆ. 23ನೇ ತಾರೀಕು ನೋಡ್ತಾ ಇರಿ ಗೈಸ್. ಮದು ಈ ಸಲ ಅವಳು ಟ್ರಿಪ್ಪಿಗೆ ಹೋಗ್ತಾಳ ಹೋಗಲ್ವಾ? ಪಾಪ ಹೋಯ್ತಾಳೆ. ಇವಾಗ ನಾನು ತಿನ್ನಲ್ಲ, ನಾನು ಹೊರಗಡೆ ತಿನ್ಬಾರ್ದು ಡಿಸೈಡ್ ಆಗ್ಬಿಟ್ಟಿದ್ದೀನಿ, ನಾನು ತಿನ್ನಲ್ಲ. ಇವರಿಬ್ರಿಗೆ ಬೋಂಡ ಮತ್ತೆ ವಡೆ ಬೇಕು, ನಾನು ತಿನ್ನಲ್ಲ. ನಿಮ್ಮಿಬ್ರಿಗೆ ಮಾತ್ರ. ಎಸ್ ಇಂತು ಬೋಂಡ ಬೋಂಡನಾ ವಡೆನಾ ಜ್ವರನಾ ಟ್ರಿಪ್ಪು ಕ್ಯಾನ್ಸಲ್ಲ. This time I decided pakka I go to this country. Mom, this time she decided to what she go for trip. You understand? ಅಂದ್ರೆ ನಾನು ಓಕೆ ಅನ್ನು ಓಕೆ ಅನ್ನು ಓಕೆ ಅನ್ಬೇಕು. ಗೈಸ್ ನಾನು ಐ ಥಿಂಕ್ ನಾನು ಈ ಸಲಿನೇ ಅನ್ಸುತ್ತೆ ಇಷ್ಟು ಸ್ಟ್ರಿಕ್ಟ್ ಆಗಿ ಜಿಮ್ ನಾನು ಲೈಕ್ ಪ್ರಾಪರ್ ಆಗಿ ಮಾಡ್ತಿರೋದು. ಹೋದ್ ಸಲ ನಾನು ಮಾಡಿದ್ದೆ 1 ವೀಕ್, ಐ ಥಿಂಕ್ ಮ್ಯಾಕ್ಸಿಮಮ್ 8 ಡೇಸ್ ಮಾಡಿದ್ದೆ. ಬಟ್ ಇದು ನಾನು 2ನೇ ವಾರ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ನಾನು 2ನೇ ವಾರನ ಡಯಟ್ನ ಕಂಪ್ಲೀಟ್ ಮಾಡ್ತಾ ಇದೀನಿ, ವರ್ಕೌಟ್ನ ಕಂಪ್ಲೀಟ್ ಮಾಡ್ತೀನಿ. ಆ್ಯಂಡ್ ಒಳ್ಳೆ ಸಂದೇಶ ಇದು, ಒಳ್ಳೆ ಗುಡ್ ನ್ಯೂಸ್ ನನಗಂತೂ. ಹಿಂಗೆ ಇನ್ನು ಅನ್ಕೊಂಡಿರೋ 6 ಮಂತ್ವರೆಗೂ ಹಂಗೆ ಆಗಿದೆ. ಬೇಡ ಬುಜೆ ಬೇಡ, ನಂಗೆ ಬೇಡ. ನೀನ್ ತಿನ್ನು, ನಿಂಗೆ 23ನೇ ಜ್ವರ ಬರ್ಲಿ ಬೇಡ. ನಾನ್ ಬೇಡಕತ್ತಿ, ನಾನು ಹೋಗ್ಬಿಟ್ಟು ಅರ್ಕೆ ಗಿರ್ಕೆ ಎಲ್ಲ ಕಟ್ಕೊಂಡ್ಬಿಡ್ತೀನಿ. 23ನೇ ತಾರೀಕು ಜ್ವರ ಬಂದ್ಬಿಡ್ಲಿ ಬುಜ್ಜಿಗೆ ಅಂದ್ಬಿಟ್ಟು ಚಾಲೆಂಜಾ. ಬೋಂಡನ ಬಜ್ಜಿನ ಜ್ವರನ ಟ್ರಿಪ್ಪು ಕ್ಯಾನ್ಸಲ್ಲ. ನಮ್ಮ ಅಮ್ಮಂಗೆ 1-2 ಬೋಂಡ ಕೊಟ್ಬಿಟ್ಟು 6 ತಿಂತವಳೆ ಮೇಯ್ತವಳೆ. ಗೊತ್ತಾಯ್ತು, ಜ್ವರ ಫಿಕ್ಸ್. ಬೋಂಡನ ಬಜ್ಜಿನ ಜ್ವರನ 23 ಟ್ರಿಪ್ಪು ಕ್ಯಾನ್ಸಲ್. ಗೈಸ್ ಆಕ್ಚುಲಿ ಏನಂದ್ರೆ ಇವಾಗ ಇಲ್ಲಿಂದ ಟ್ಯಾಕ್ಸ್ಗಳು ಜಾಸ್ತಿ ಆಗುತ್ತೆ. ಸೊ ಇವಾಗ ಕಂಪ್ಲೀಟು 2 ವರ್ಷದಿಂದ ವರಮಹಾಲಕ್ಷ್ಮಿ ಏನೇನು ಬೇಕೋ ಕಂಪ್ಲೀಟ್ ಆಗಿ ಮಗನೇ ನೋಡ್ಕೊತಿದ್ದ. ನಾನು ಖುಷಿಲಿ ಇವಾಗ ನಮ್ಮವ್ವ ಎಲ್ಲ ತಗೋತಾರೆ ಈಗ. ಮತ್ತೆ ಏನೇನು ತಗೋತೆ ಇವಾಗ? ಇದೊಂದು ದೋಸ್ತೆ, ಪ್ಲೈಟು, ಇನ್ನೊಂದು ಸ್ವಲ್ಪ ದಿನದಲ್ಲಿ ಒಯ್ತೀನಿ ಪ್ಲೈಟು. ಟಾಟಾ ಬೈ. ಮದು ಏನೇನು ತಗೋತಿ ಇವಾಗ? ಗೊಂಬೆ, ನನ್ನ ಮಗನ್ಗೆ ಆಟದ ಸಾಮಾನು, ನನ್ನ ಮಗನ ಸೈಕಲು, ನನ್ನ ಮಗನ ಶೂ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಲಿಬೇಕಲ್ಲ ಈಗ ಹಬ್ಬದ. ಗೈಸ್ ಏನೋ ಒಂದಿಷ್ಟು ಫ್ರೂಟ್ಸ್ಗಳು ತಗೋಬೇಕಂತೆ ಅಮ್ಮ. ಬನ್ನಿ ಏನೇನು ತಗೋತಾರಂತ ನೋಡುವ. ಗೈಸ್ ನಾನು ಹೋಗ್ತಿರೋ ಟ್ರಿಪ್ಗೆ ಏನೇನೋ ಒಂದಿಷ್ಟು ಐಟಮ್ಸ್ಗಳೇ ತಗೋತಾ ಇದೀನಿ. ಅದ್ರ ಜೊತೆಗೆ ಸನ್ ಗ್ಲಾಸ್ ಅಥವಾ ಗ್ಲಾಸಸ್ಗಳು ತಗೋಬೇಕು ಅನ್ನೋ ಆಸೆ. ಒಂದೊಂದೇ ತಗೋತಾ ಇದ್ದೀನಿ. ನನ್ನ ಬ್ಯಾಗ್ ಆಗಿರ್ಬೋದು, ಏನೋ ಹಂಗೆ ಒಂದೊಂದೇ ತಗೋತಾ ಇದ್ದೀನಿ. ಎಲ್ಲ ಯಾವುದು ಇಷ್ಟ ಆಗಲಿಲ್ಲ. ಸಪ್ತ ಸಾಗರ ನೀನೇ ಮನಸ್ಸು ಪೂರ ನೀನೇ ಮಧು ನೀನೇ. ಸಾಕು ಸ್ಟಾರ್ಟ್ ಆಯ್ತು ಗೈಸ್. ಬೆಲ್ಲ ಎಣ್ಣೆ ಎಲ್ಲ ಸ್ಟಾರ್ಟ್ ಆಯ್ತು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇವಾಗ ಟ್ಯಾಕ್ಸ್ ಹಾಕೋದಿಕ್ಕೆ ರೆಡಿ ಆಗೋರು ನಮ್ಮಮ್ಮ. ಸುರಜ್ ಕಳಮ್ಮ ಗ್ಯಾಪಲ್ಲಿ ಪ್ರೋಟೀನ್ ಬಾರ್ ತಿನ್ಬೇಕು ನಾನು. ನನಗೆ ಪ್ರೋಟೀನ್ ಬಾರಲ್ಲಿ ಒನ್ ಆಫ್ ದಿ ಫೇವ್ರೇಟ್ ಅಂದರೆ ಇದೊಂದೇ ಗೈಸ್. ಅಂದರೆ ಇದು ಮತ್ತು ಈ ಚಾಕ್ಲೇಟ್ದು ಇದು ಸಿಕ್ಕಾಪಟ್ಟೆ ಇಷ್ಟ. ಸ್ವಲ್ಪ ಹೊಟ್ಟೆ ಸಿದಿದೆ, ಅದಕ್ಕೆ ಗ್ಯಾಪಲ್ಲಿ ತಿನ್ಕೊಂಡು ಬಿಲ್ ಹಾಕ್ಬಿಟ್ಟು ತಿನ್ಬೇಡ. ಇದು ತೊಗೊಂಬತ್ತಾ ಇದೀನೋ ಏನದು ಡೈರಿ ಮಿಲ್ಕು. ಡೈರಿ ಮಿಲ್ಕ್ ಬೇಡ,
ಜ್ಯೂಸ್ ತಗೋತಾ ಇದೀನಿ ಬಾಯ್ಲಿ, 1 ನಿಮಿಷ ತೋರಿಸ್ತೀನಿ ಬಾಯ್ಲಿ. ಅದು ನಾವು ಅಲ್ಲಿ ಬಿಟ್ಬಿಟ್ರೆ ಅಲ್ಲಿ ಬಿಟ್ಬಿಟ್ಟು ಬಾಯ್ಲಿ. ತಿನ್ನಿಸ್ಬೇಕು, ಡೈರಿ ಮಿಲ್ಕ್. ನನಗೆ ಬಿಲ್ ಹಾಕ್ಸಕ್ ಹೋಯ್ತೆ, ನಂಗೆ ಹೊಟ್ಟೆ ಸಿದೈತೆ. ಸಿಲಿ ಅವಳ ಫೇವ್ರೇಟ್ ಐಸ್ ಕ್ರೀಮು. ಬುಜ್ಜಿ ನೋಡೋ, ಚಾನ್ಸ್ ಸಿಗೋದು ಒಂದೇ ಸಲ. ಯಾವ್ದು ಬೇಕು ಹೇಳು. ನೋಡು ಅಮೂಲು ಒಳ್ಳೆ ಅಮೂಲ್ ಇದೆಯಲ್ಲ, ಕೇಳು ಅಮೂಲ್ ಇದೆಯಲ್ಲ, ಅದನ್ನ ತಿಂತಾ ಇದ್ರೆ ಸ್ವರ್ಗ ಹಂಗೆ ಬಾಯಿಗೆ ಹಂಗೆ ಬರುತ್ತೆ. ನನ್ನ ಮಾತು ಕೇಳು. ಸರಿ ಡೈರಿ ಮಿಲ್ಕು. ಅವಳು ನನಗೆ ಪ್ರೋಟೀನ್ ಬರೋ, ಅವಳು ಡೈರಿ ಮಿಲ್ಕ್ ತೊಗೊಂಡಿದ್ದೀವಿ. ಬಿಲ್ ಹಾಕ್ಸ್ಬಿಡೋಣ ಫಸ್ಟು ಗೈಸ್. ಹಿಂಗೆ ಹೋಗಿ ಹಿಂಗೆ ಬರೋಷ್ಟರಲ್ಲಿ ಇಷ್ಟು 3 ಇತ್ತು. ಒಂದು ಇದೊಂದು ಇದು 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 ಎಲ್ಲ ಹಬ್ಬಕ್ಕೆ ಏನು ಬೇಕೋ ಅದು ತಗೋತಾರಮ್ಮ. ತಗೊಳಪ್ಪ ಬಂದರು ಹಿಡ್ಕೊಂಡು. ಹಾಂ ಸ್ಮೈಲ್ ನೋಡಪ್ಪ, ಹಬ್ಬಕ್ಕೆ ಖುಷಿ. ಅದು ಖುಷಿ ಆಯ್ತಾಯ್ತಾ ತಗೋತಾರದು. ನಾವು ಪ್ರೋಟೀನ್ ಬಾರ್ ತಿಂತಿದ್ದೀವಿ. ನಾವು ಹೆಲ್ತಿ ಫುಡ್ ತಿಂತೀವಿ, ಇದು ಅನ್ಹೆಲ್ತಿ ಫುಡ್ ತಿಂತೈತಿ. ಇದು ಹೆಲ್ತಿ ಫುಡ್ಡು, ಅದು ಅನ್ಹೆಲ್ತಿ ಫುಡ್ಡು. ಜೋರಾಗಿ ಹೇಳು. ನನಗೆ ಜಾಸ್ತಿ ತಗೊಳಕ್ಕೆ ಆಗಲ್ಲ, ನೀನು ಕೊಡಿಸ್ತೀಯ ಅಂದ್ರೆ. ಅದೇ ಏನಾದ್ರು ನಮ್ಮ ಅಪ್ಪ ಬಂದ್ಬಿಟ್ಟಿದ್ರೆ ಸ್ವಾಮಿ ಅದು ಸ್ವಾಮಿ ಇದು ಸ್ವಾಮಿ ಇದೊಂದು ಸ್ವಾಮಿ ಅದೊಂದು ಸ್ವಾಮಿ ಅಂದ್ಬಿಟ್ರು 400 ರೂಪಾಯಿ ಮಾಡ್ತಿದ್ದೆ. ಕರೆಕ್ಟಾ? ಇಷ್ಟು ನೋಡಿ ಹಣ್ಣು, ನಾನು ಈ ಥರದ ಹಣ್ಣೆ ನೋಡಿಲ್ಲ ನಾನು. ಏನದು ಹೆಸರು? ಪ್ಲಮ್. ಕನ್ನಡದಲ್ಲಿ ಗೊತ್ತಿಲ್ಲ. ಇದು ಎಳ್ಳಿಕಾಯಿ. ಇದು ಜ್ಯೂಸ್ ಮಾಡ್ಕೊಡಿದ್ದೀವಿ. ಎಳ್ಳಿಕಾಯಿ ಇದು. ಮಧು 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 ಅದು ಎಳ್ಳಿಕಾಯಿ ತಾನೆ? ಅದು ಜ್ಯೂಸ್ ಮಾಡಿ, ಅದೇ ಜ್ಯೂಸ್ ಮಾಡಿ ಎಳ್ಳಿಕಾಯಿ ತಾನೆ? ಮತ್ತೆ ಯಾವ್ದು? ಮತ್ತೇನು ಗ್ರ್ಯಾಂಡ್ ಅದೆಂತದ್ದು ಹೇಳ್ತಾರೆ, ಹೆಸರು ಗೊತ್ತಿಲ್ಲ. ಅದು ಒಳ್ಳೆ ಚೆನ್ನಾಗಿದೆ. ಕಸ್ಟರ್ಡು, ಅವಕಾಡ. ನಮ್ಮ ಊರಲ್ಲಿ ಇಳ್ಳಿಕಾಯಿ ಮಾಡ್ತಾರೆ, ಅದು ಅನ್ಕೊಂಬಿಟ್ಟೆ ನೋಡಿ. ಗ್ಯಾಪಲ್ಲಿ ಕಾರಿಗೆ ಬೇಕಾಗಿರೋ ಸಾಕೆಟ್ಟು ಮತ್ತು ವೈರ್ ತೊಗೊಂಡೆ. ಅಮ್ಮ ನಿಂದ ಆಯ್ತಾ ಶಾಪಿಂಗು? ಅಲ್ಲಿ ಟೆಸ್ಟ್ ಮಾಡ್ಕೊಂಬರ್ಬೇಕು ನಾನು ಇವಾಗ. ನಮ್ಮ ಕಾರ್ಗೆ ವರ್ಕ್ ಆಗುತ್ತೆ ಇಲ್ವ ಅಂತ ಟೆಸ್ಟ್ ಮಾಡ್ಬೇಕು. ಇದನ್ನ ಬಿಲ್ ಹಾಕ್ಸೋಕೆ ಬಂದ್ವಿ. ಅಲ್ಲಿ ನೋಡಿದ್ರೆ ಬಿಲ್ಲು 11,000 ಆಗೈತೆ. ನಾನೇ ಶಾಕ್ ಆದೆ, ನಮ್ಮಮ್ಮ 11,000ಕ್ಕೆ ಮಾಡೋರು ಅಂತ. ಬೈ ಮಿಸ್ ಅದು. ನಾನೇ ಶಾಕ್ ಆದೆ ಒಂದು ಸೆಕೆಂಡ್ಗೆ. ನೋಡಿ 11,000 ಅಂತ ಹೇಳಿದ್ವಿ. ಬಿಲ್ ನೋಡ್ಬಿಟ್ಟು ನಮ್ಮ ಅಮ್ಮನ ಮುಖ ನೋಡು. 2,000 ಬರ್ತಾ ಇತ್ತು, ಅಲ್ಲಿ 2,800 ಬರ್ತಾ ಇತ್ತು. ಎದ್ರು ನಾನು ನೋಡಿ 11,000 ಯಪ್ಪ ಅನ್ಕೊಂಡ್ಬಿಟ್ಟೆ. ಮತ್ತೆ ರೀಬಿಲ್ ಆಗ್ತಾರೆ. ಬಿಕಾಸ್ ಒಂದು ಸಣ್ಣ ಬಾರ್ ಕೋಡ್ ಏನಾದ್ರು ಎಫೆಕ್ಟ್ ಆದರೂ ಕೂಡ ಜಾಸ್ತಿ ಆಗ್ಬಿಡುತ್ತೆ. ಅದಕ್ಕೆ ಮತ್ತೆ ರೀಬಿಲ್. ಮರಿ 11,000 ರೂಪಾಯಿ. ಏನ್ ಮಾಡೋದು? 3 ಕೋಟಿ ಒಡೆಯವ್ರುಗಳೆಲ್ಲ ಹಿಂಗೆ ಹೇಳೋದು. ನಮ್ಮಂತ ಬಡವ್ರ ಮಕ್ಕಳೆಲ್ಲ ಏನ್ ಮಾಡ್ತಾರೆ? 3 ಕೋಟಿ ಒಡೆಯವ್ರು ನೋಡಿಲಿ ಗೈಸ್. 3 ಕೋಟಿ ಒಡೆಯವರು. ಒಡೆ. ನಾನು ಗೈಸ್ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಈ ಥರ ಸ್ಲಿಪ್ಪರ್ ಹಾಕೋದಕ್ಕೆ ಸಿಕ್ಕಾಪಟ್ಟೆ ಇಷ್ಟಪಡ್ತಿದ್ದೆ. ಮಾತ್ರ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ. ಇದನ್ನ ಹಾಕೊಂಡ್ರೆ ಏನೋ ಒಂಥರ ಖುಷಿ, ನಾನೇನೋ ಒಂಥರ ಹೀರೋ, ಮತ್ತು ಆ ಏರಿಯಾಗೆ ನಾನೇ ಒಬ್ಬ ಹ್ಯಾಂಡ್ಸಮ್ ಅನ್ನೋ ಥರ ಫೀಲಲ್ಲಿ ಇರ್ತಿದ್ದೆ ಈ ಥರ ಸ್ಲಿಪ್ಪರ್ ಹಾಕೊಂಡ್ರೆ. ನಾನು ಆ ರೇಂಜಿಗೆ ನಾನು ಇದ್ದೆ ಒಟ್ಟಿನಲ್ಲಿ. ಈಗಲೂ ಇಷ್ಟ ಆ ಥರದ್ದು ಹಾಕೊಳ್ಳೋದು, ಬಟ್ ಈಗ ಸದ್ಯಕ್ಕೆ ಬೇಡ. ಟೋಟಲ್ ಬಿಲ್ ರಿಯಾಕ್ಷನ್ ನೋಡಿ ಇವಾಗ. ಈಗ ಸಮಾಧಾನ ನಮ್ಮ 105 ಅಲ್ವಾ ಇದು? ಬಿಲ್ಲು ಇಷ್ಟೇ ಗೈಸ್. ಅದು ಬೈ ಮಿಸ್ ಆಗಿ ಬಾರ್ ಕೋಡು ಬೇರೆದಾಯ್ತಲ್ಲ, ಅದಕ್ಕೋಸ್ಕರ ಅದು 11,000 ಆಗ್ಬಿಟ್ರು. ಫೈನಲಿ ಡನ್ ವಿತ್ ಶಾಪಿಂಗ್. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನು ಬೇಕೋ ಎಲ್ಲನೂ ತೊಗೊಂಡಿದ್ದಾರೆ. ಆಯ್ತಲ್ಲ, ಇನ್ನೇನು ಬಾಕಿ ಇದೆಯಾ? ಏನು ಬಾಕಿ ಇದೆ? ಆಮೇಲೆ ಕೊಡ್ಸಾಗ್ಯಾ 10 ರೂಪಾಯಿ ಸಾಲ ಮಾಡಿದ್ದಿಲ್ಲ ಕೊಟ್ರಿ. ನನ್ನ ಹತ್ರ 10 ರೂಪಾಯಿ ಸಾಲ ಮಾಡಿದ್ದಾರೆ, ಸೋತಿದ್ದಾಳೆ. ಕಾರಿಗೆ ಚಾರ್ಜಿಂಗ್ ಫಿಟ್ ಆಯಿತು ಗೈಸ್. 2 ಇಯರ್ಸ್ ಆದಮೇಲೆ ನಾನು ಹಾಕ್ಸಿರೋದು ಈ ಚಾರ್ಜಿಂಗು. ಇದು ಒಂದು ನನ್ನ ಸಿ ಪಿನ್ನು 17 Pro Max ವರ್ಕ್ ಆಗ್ತೈತೆ, 16 Pro Max ವರ್ಕ್ ಆಗ್ತಿಲ್ಲ. ಬಟ್ ಮಿಕ್ಕಿದೆಲ್ಲ ಚೆನ್ನಾಗಿದೆ. ಮೋಸ್ಟ್ಲಿ ಏನೋ 17 Pro Max ಏನೋ ಸಮಸ್ಯೆ ಇದೆ. ಬಟ್ ಸದ್ಯಕ್ಕೆ ನನಗೆ ಎಮರ್ಜೆನ್ಸಿಗೆ ಕಾರಲ್ಲಿ ಹೋಗ್ತಿರೋ ಟೈಮಲ್ಲಿ ಇದು ಬೇಕಿತ್ತು, ಸೊ ತೊಗೊಂಡಿದ್ದು ಮನೇಲಿ. ಗೈಸ್ ಅಂತೂ ಇಂತೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಮ್ಮಂಗೆ ಏನೇನು ಬೇಕೋ ಶಾಪಿಂಗು ಅವರು ಎಲ್ಲ ಖುಷಿಯಿಂದ ತಗೊಂಡಿದ್ದಾರೆ. ಆಮೇಲೆ ನೆನ್ನೆ ಡೆಸ್ಟ್ರೋ ಆಗಿರೋ ಐಟಮ್ಗಳೆಲ್ಲ ಚೋಟ ಮರಿಗೆ ಏನು ಸಿಕ್ಕಿತ್ತೋ ಅಲ್ಲ ಏನಿತ್ತೋ ಅದೆಲ್ಲ ಅವಳಿಗೆ ಸಿಕ್ಕಿದೆ. ಫೈನಲಿ ಬೋತ್ ಆರ್ ಹ್ಯಾಪಿ. ಮಧು ಹ್ಯಾಪಿ. ಇನ್ನು ಹೂ ತಗೋಬೇಕು, ಬಳೆ ತಗೋಬೇಕು. ನಾಳೆ ಗೈಸ್ ಮನೆಗೆ ಬಂದ್ವಿ ವಾಪಸ್ಸು. ಇಲ್ಲಿ ನೋಡಿ ಮತ್ತೆ ನೆನ್ಕೊಂಡ್ಬಂದ್ರ ಪಾಪ ನಮ್ಮಪ್ಪ. ಜೀವ ನಮ್ ದೈವ ಕಣು ಇವನು. ಓ ನಾವು ಇವಾಗ ಬಂದಿ ಜಸ್ಟ್ ಅಪ್ಪ ಅಲ್ಲಡು ಸ್ಕೇಲ್ ಒಂದು ಮುರಿದಾಕಿ 3 ತಗೊಂಡ್ಬಂದಿದ್ಯಾ? ಹಾಂ ಸ್ಕೇಲ್ ಕೊಡ್ಸಿದ್ದೀನಿ. ಆಯ್ತು ಏನು ಆಯ್ತು ಹಾಕ.
ಟ್ರಿಪ್ ಹೋಗ್ಕೊಂಡು ಹೋಗ್ತೀನಿ. ಸರಿ ಓಕೆ. ಸ್ಪೆಕ್ಸು ಟ್ರಿಪ್ ಈಗ ಸಮಾಧಾನನಾ? ನೆನೆ ಬಂದ್ಬಿಟ್ಟು ಬೈತಿದ್ದಲ್ಲ. ಅವಳೆ ಸಮಾಧಾನ ಆದ್ರೆ ನಮಗೂ ಸಮಾಧಾನ. ಓಕೆ ಓಕೆ. ನಮ್ಮನೆಯ ಅವನೊಬ್ಬ ಕಿರಿ ಮಗ ಆದಂತ ಚಡ್ಡಿ ಚಿಕ್ಕಣ್ಣ ಬಂದಾನೆ. ಅದು ಏನೋ ಒಂದು ನಾನು ಅದನ್ನ ನಮ್ ಫಿಕ್ಸ್ ಆಗ್ಬಿಟ್ಟಿದೀನಿ, ತರ್ಸ್ಬಿಟ್ಟು ಸೀದಾ ಚಿರು ಕೊಟ್ಬಿಡ ಅಂದ್ಬಿಟ್ಟಿದೀನಿ. ಗೊತ್ತಾ ವಿಷಯ, ನಾನು ಇವನಿಗೆ ಫಸ್ಟ್ ಕುಂಕುಮ ಕೊಡೋದು. ಇದು ಸುಮ್ಮನೆ ಬಂದಿದ್ವಿ ಮಾತು ಆಂಟಿ. ಇಲ್ಲ ಏನ್ ಗೊತ್ತಾ ಬೆಸ್ಟ್, ನಾನು ನೀನು ಇಬ್ರು ಸೇರ್ಬಿಟ್ಟು ಅನೀಶ್ ಮನೆಗೆ ಹೋಗಿ ಕೊಟ್ಬಿಟ್ಟು ಪವನ್ ಮನೆಗೆ ಹೋಗಿ ಕೊಟ್ಬಿಟ್ಟು ಹಿಂಗ್ ಹಿಡ್ಕೊಂಡು ಇದು ಸ್ವಲ್ಪ ಜಾಕೆಟ್ ಈಗ ಅಪ್ಪ ಅದೆಲ್ಲ ನಾನೊಂದು ಆಸೆ ಪಟ್ಟಿದ್ದೀನಿ ಸುದೀಪ. ಅಮ್ಮನ ಆಸೆ ಎಲ್ಲ ಈಡೇರಿಸ್ಬೇಕಪ್ಪ. ನನ್ನ ಆಸೆ ನೆರವೇರಿಸ್ಬೇಕು. ಒಂದ್ ಸೀರೆ ಸುತ್ಕ ನನಗ್ ಕೂತ್ಕೋಬೇಕು, ನಾನು ನೀನ್ ಕುಂಕುಮ ಅರ್ಶಿನ ಕುಂಕುಮ ಸರಿ ಕೊಡ್ಬೇಕು. ನೋಡಿ ಗೈಸ್, ಚಡ್ಡಿ ಚಿಕ್ಕಣ್ಣ ನೋಡಿ ಗೈಸ್, ಯಾವ್ದು ಚಡ್ಡಿ ಹಾಕೊಂಡು ಕೇರಳ ಚಡ್ಡಿ ಗೈಸ್, ಇದು ಕೇರಳ ಚಡ್ಡಿ ಹಾಕಿದ್ರು ಕೇರಳ ಗೈಸ್, ಕೇರಳ. ಓ ಬಿಟ್ಟ ಬಂದಂಗೆಲ್ಲ ಹೇಳ್ತಾ ಇರ್ತಾನೆ. ಇದಕ್ಕೆ ಈ ಡೈಲಾಗ್ ನಾ ಹೆಸರು ಹೇಳ್ತಾ ಇರ್ತಾನೆ ಪ್ರತಿ ಬ್ಲಾಗಲ್ಲೂ ನಾವು ಕೇಳ್ತಾ ಇದೀವಿ. ಮಾರ್ನಿಂಗ್ ಒಂದು ಜಿಮ್ಗೆ ಹೋಗೋ ಟೈಮಲ್ಲಿ ಜಿಮ್ಮಿಂದ ಬರಬೇಕಾದ್ರೆ ಒಂದು ಕ್ಲಿಪ್ ಇತ್ತು, ಆ ಕ್ಲಿಪ್ನ ಹಾಕಿದ್ದೀನಿ. ನಮ್ಮ ಸಬ್ಸ್ಕ್ರೈಬರು ನನ್ನ ಕಾರ್ಗೆ ಏನದು ಚೀಟಿನ ಹಿಂಗೆ ರೋಲ್ ಮಾಡಿಬಿಟ್ಟು ಇಟ್ಟಿರೋದವರು. ಸೊ ಅದ್ರ ಬಗ್ಗೆ ನಾನು ಹೇಳ್ತೀನಿ, ಆ ಕ್ಲಿಪ್ನ ನೋಡ್ಕೊ ಬನ್ನಿ ಗೈಸ್. ಇವಾಗ ಗೈಸ್ ಒಂದು ಖುಷಿ ಮೂಮೆಂಟ್ನ ಎಕ್ಸ್ಪ್ರೆಸ್ ಮಾಡ್ಕೋತೀನಿ. ನಾನು ಸಿಕ್ಕಾಪಟ್ಟೆ ಟೈರ್ಡ್ ಆಗಿದ್ದೀನಿ, ಲೆಗ್ ವರ್ಕೌಟ್ ಆಗಿದ್ದು, ಅದಕ್ಕೆ ಈ ಥರ ಮಾತಾಡ್ತಿರೋದು. ನಾನಲ್ಲಿ ಕಾರ್ ನಿಲ್ಲಿಸಿ ಜಿಮ್ಗೆ ಹೋಗಿದ್ದೆ. ಜಿಮ್ ವರ್ಕೌಟ್ ಮುಗಿಸ್ಕೊಬಂದು ಅಂದರೆ ಹಿಂಗೆ ಡೋರ್ ತೆಗಿಬೇಕಲ್ಲ, ಡೋರ್ ಹತ್ರ ಟೇಪ್ ಹಾಕ್ಬಿಟ್ಟು ಒಬ್ಬರು ಗೌತಮ್ ಅನ್ನೋರು ಅಲ್ಲಿ ಲೈಕ್ ಟ್ಯಾಗ್ ಮಾಡಿ ಅಂದರೆ ಅಂಟಿಸಿ ನನಗೊಂದು ಪತ್ರ ಬರೆದಿದ್ದಾರೆ. ಅದು ಇದು ಬಂದ್ಬಿಟ್ಟು ಜೆರಾಕ್ಸ್ ಟೈಪ್ ಇರೋದಿದು. ನೋಡ್ತಾ ಇದ್ದೀನಿ, ಖುಷಿ ಆಗ್ತೈತೆ ನನಗೆ. ಯಾಕೆ ಪೀಪಲ್ ಇಷ್ಟು ನನ್ನ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾರೆ, ಅದನ್ನೆಲ್ಲ ಪಡೆಯೋದಕ್ಕೆ ಎಷ್ಟು ವರ್ಷಗಳು ಕಷ್ಟಪಟ್ಟಿದ್ದೆ, ಅವೆಲ್ಲ ಸಡನ್ ನೆನಪಾಗ್ಬಿಡುತ್ತೆ. ಬಿಕಾಸ್ ಅವ್ರು ಎಷ್ಟು ನನ್ನ ಕಾರ್ನ ಅಬ್ಸರ್ವ್ ಮಾಡಿ ಕಾರ್ ಹತ್ರ ಬಂದು ಕಾರ್ನ ಟ್ಯಾಗ್ ಲೈಕ್ ಅಂಟಿಸಿ, ಅದು ನನಗೆ ಗೊತ್ತಾಗಬೇಕು ಅಂತ ನಾನು ತೆಗಿಯೋ ಡೋರ್ ಹತ್ರನೇ ಅವರು ಸಿಕ್ಕಿಸಿದ್ದಾರೆ. ನಾನು ಯಾವುದೋ ಮೋಸ್ಟ್ಲಿ ಯಾವುದಾದ್ರೂ ಪಾಂಪ್ಲೆಟ್ ಏನೋ ಹಾಕಿರ್ಬೇಕೇನೋ ಡೋರಿಗೆ ಅಂತ ಅಂದ್ಕೊಂಡೆ. ಆಮೇಲೆ ತೆಗೆದು ನೋಡ್ತೀನಿ ಗೌತಮ್ಮನವರು ಇದನ್ನು ಬರ್ತಿದ್ದಾರೆ. ಸೊ ಅವ್ರು ಯೂಟ್ಯೂಬರ್ ಆಗಬೇಕು ಅನ್ನೋ ಆಸೆ ಇದೆ. ಸೊ ವರ್ಕ್ ಮಾಡಿ ಸ್ಟಾರ್ಟ್ ಮಾಡಿ, ಫಸ್ಟು ಏನು ಮಾಡಬೇಕು ಅಂತ ಯೋಚನೆ ಮಾಡಿ. ನೀವು ಇವಾಗ ನನ್ನ ಜೊತೆ ಬಂದ್ಬಿಟ್ಟು ವರ್ಕ್ ಮಾಡ್ಬೋದು. ನಿಮ್ಗೊಂದು ವರ್ಕ್ ಮಾಡಿದ್ಮೇಲೆ ಸೊ ನಿಮ್ಮದೇ ಆದಂಥ ಓನ್ ಐಡೆಂಟಿಟಿ ಇರಲ್ಲ. ನಾನು ಪ್ರತಿಯೊಬ್ಬರಿಗೂ ಹೇಳ್ತೀನಿ, ಇನ್ಫ್ಯಾಕ್ಟ್ ನಾನು ನಮ್ಮ ಸುವೇಲು ಕೂಡ ಹೇಳಿದ್ದೆ. ಸೊ ನೀನು ನನ್ನ ಜೊತೆ ಬಂದ್ಬಿಟ್ಟು ವಿಡಿಯೋ ಮಾಡ್ತಿದ್ರೆ ನಿಂದು ಓನ್ ಐಡೆಂಟಿಟಿ ಎಲ್ಲಿದೆ? ನೀನು ಕಷ್ಟಪಡ್ತಿದ್ಯಾ? ಇವಾಗ ನೀನು ಕಷ್ಟಪಟ್ಟು ವಿಡಿಯೋ ಎಲ್ಲ ಮಾಡ್ತಾ ಇದೆಯಾ? ಸೊ ನೀನು ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇದೆಯಾ, ನನ್ನ ಜೊತೆ ಬಂದು ವಿಡಿಯೋ ಮಾಡ್ತಿದ್ದಾಗ ಸುವೇಲು ಸುದೀಪ್ ಜೊತೆ ಇದ್ದಿದ್ದಕ್ಕೆ ಬೆಳ್ದ ಅನ್ನೋ ಮಾತು ಬರಬಾರ್ದು. ನೀನು ಓನ್ ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೋ ಅಂತ ಹೇಳಿದಾಗ ಸುವೆಲ್ನ ನಾನು ಐ ಥಿಂಕ್ 10K 12K ಸ್ಟಾಪ್ ಮಾಡಿದ್ದು. ಇವಾಗ ಅವನು 120K ಹೋಗೋನೆ. ಈ ಅವನು ಸ್ವಂತ ಸೆಲ್ಫ್ ಐಡೆಂಟಿಟಿಲಿ ಹೋಗಿರೋದವನು. ಸೊ ಇವಾಗ ಅವ್ನಿಗೊಂದು ಖುಷಿ ಇದೆ, ಓಕೆ 100K ನಾನು ಕಷ್ಟಪಟ್ಟು ಮಾಡಿದೆ ಅನ್ನೋ ಒಂದು ಖುಷಿ ಇರುತ್ತೆ. ಆ ಥರ ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ, ಕಂಟೆಂಟ್ನ ಯೋಚನೆ ಮಾಡಿ, ಓನ್ ಐಡಿಯಾಸ್ನ ಬರೀರಿ, ಬರೆದು ಅದನ್ನು ಎಕ್ಸಿಕ್ಯೂಟ್ ಮಾಡಿ. ಏನು ಮಾಡಬೇಕು ಅಂತ ನೋಡಿ. ಸೊ ದಟ್ ನೀವು ಒಂದು ಫೈನ್ ಡೇ ನೀವು 10K ಕಂಪ್ಲೀಟ್ ಮಾಡಿದಾಗ 20K ಕಂಪ್ಲೀಟ್ ಮಾಡಿದಾಗ ಆ ಕಷ್ಟಪಟ್ಟಿರ್ತೀರಲ್ಲ, ಅದು ನಿಮ್ಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಓಕೆ ನಾನು ಇಷ್ಟು ಕಷ್ಟಪಟ್ಟಿರೋದಕ್ಕೂ ನನಗೆ 10K ಆಗೈತೆ, 20K ಆಗೈತೆ, ಮತ್ತು 100K ಆಗೈತೆ ಅಂತ ಒಂದು ಖುಷಿ ಇರುತ್ತೆ. ನೀವು ನನ್ನ ಜೊತೆ ಬಂದರೆ ನನಗೆ ಆ ಮಾತು ಕೇಳೋದಕ್ಕೆ ಇಷ್ಟ ಆಗಲ್ಲ. ಸೊ ಅದಕ್ಕೆ ನಾನು ಯಾರಿಗೂ ನಾನು ಸಪೋರ್ಟ್ ಖಂಡಿತ ಕೊಡ್ತೀನಿ. ಹೆಂಗಂದ್ರೆ ಈಗ ಸ್ಟೋರಿ ಹಾಕ್ಕೊಳ್ಳೋದು, ಸೊ ರೀಪೋಸ್ಟ್ ಮಾಡ್ಕೊಳ್ಳೋದು, ಸೊ ಈ ಥರ ಸಪೋರ್ಟ್ ನಾನು ಕೊಡ್ತೀನಿ. ಬಟ್ ನನ್ನ ಜೊತೆನೇ ವರ್ಕ್ ಮಾಡಿ ಅಂತ ಯಾಕೆ ಒಪ್ಕೊಳ್ಳಲ್ಲ ಅಂದರೆ ಇದೇ ರೀಸನ್ಗೆ. ನಿಮ್ಮ ಹಾರ್ಡ್ ವರ್ಕು ನಿಮಗೆ ಅದು ಇಷ್ಟ ಆಗಬೇಕು. ನನ್ನ ಜೊತೆ ಬಂದ್ಬಿಟ್ಟು ಜಸ್ಟ್ ವರ್ಕ್ ಮಾಡಿಬಿಟ್ಟು ನೀವು ಫೇಮ್ ಮಾಡ್ಕೊಂಬಿಟ್ರೆ ಅಥವಾ ಜಸ್ಟ್ ಒಂದು ಫಾಲೋವರ್ಸ್ ಮಾಡ್ಕೊಂಬಿಟ್ರೆ ಅದು ನಿಮಗೆ ಏನೂ ಸಿಗಲ್ಲ, ಏನೂ ಸ್ಯಾಟಿಸ್ಫೈ ಆಗಲ್ಲ. ನನ್ನ ಮಾತು ಕೇಳಿ ಗೌತಮನವರು, ಸ್ಟಾರ್ಟ್ ಮಾಡಿ ಯೂಟ್ಯೂಬ್ನ, ಕಂಟೆಂಟ್ ಯೋಚನೆ ಮಾಡಿ. ತುಂಬ ಟೈಮ್ ಇದೆ. ಇನ್ ಕೇಸ್ ನೀವೇನಾದರೂ 18 ಏಜ್ ಆಗಿದ್ರೆ 19 ಏಜ್ ಆಗಿದ್ರೆ ತುಂಬ ಅಂದರೆ ತುಂಬ ವರ್ಷಗಳು ನಿಮಗೆ ಟೈಮ್ ಐತೆ. ಎಷ್ಟೊಂದು ಹೊಸ ಐಡಿಯಾಸ್ಗಳು ಬರುತ್ತೆ. ಸ್ಟಾರ್ಟ್ ಮಾಡಿ. ನನ್ನ ಕಡೆಯಿಂದ ಡೆಫಿನೆಟ್ಲಿ ನಿಮಗೆ ಸಪೋರ್ಟ್ ಇರುತ್ತೆ ಗೌತಮ್. ಆ್ಯಂಡ್ ಥ್ಯಾಂಕ್ ಯು. ಈ ಒಂದು ಲೆಟರ್ ನನಗೆ ತಲುಪಿಸಿದ್ದಕ್ಕೆ ಖುಷಿ ಆಯಿತು. ಒಟ್ಟಿನಲ್ಲಿ ಪ್ರೀತಿ ಆಶೀರ್ವಾದ ಸದಾ ನನ್ನ ಮೇಲಿರಲಿ. ಆ್ಯಂಡ್ ಅಷ್ಟೇ, ಏನು ಹೇಳೋಕ್ಕಾಗಲ್ಲ.
ಕಾರ್ನ ಅಬ್ಸರ್ವ್ ಮಾಡಿ ನೀವು ಅಂಟಿಸ್ಬಿಟ್ಟೋದ್ರಲ್ಲ, ಖುಷಿ ಆಯ್ತು. ಫೈನಲಿ ಗೈಸ್, ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋ ಸಮಯ. ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಏನಂತಾರೆ, ಲೈಕ್ ನಮ್ಮ ಒಂದು ಸಬ್ಸ್ಕ್ರೈಬರ್ ಗೌತಮ್ ಅವರಿಗೆ ಕಂಪ್ಲೀಟಾಗಿ ಎಲ್ಲ ಹೇಳಿದ್ದೀನಿ. ಸೊ ಅವರು ಇವಾಗ ಕ್ಯಾಮ್ರಾಮನ್ ಆಗಬೇಕು, ಎಡಿಟರ್ ಆಗಬೇಕು ಅನ್ನೋದಕ್ಕಿಂತ ಅವರು ಯೂಟ್ಯೂಬಲ್ಲಿ ಏನೋ ಮಾಡಬೇಕು ಅನ್ನೋ ಆಸೆ ಇದೆ. ಸೊ ಶುರು ಮಾಡಿ, ಓನ್ ಕಂಟೆಂಟ್ಸ್ ಮಾಡಿ, ಆ್ಯಂಡ್ ಆಟೋಮೆಟಿಕಲಿ ಪೀಪಲ್ ಇಷ್ಟಪಡಬೇಕು ಆ ಥರ ಒಂದು ಕಂಟೆಂಟ್ ಮಾಡಿ. ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಥ್ಯಾಂಕ್ ಯು ಮಚ್ ಲವ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋ ಅಂತ ಹೇಳ್ತಾ ಅಲ್ಲಿವರು ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಬಾಯ್ ಬಾಯ್ ಗೈಸ್. ನೆಕ್ಸ್ಟು ಹಬ್ಬ ಬರುತ್ತೆ. ಹಬ್ಬ